ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಇದನ್ನು ತಾರೆ ಮರ ಅಂತಾರೆ. ಟರ್ನೇಲಿಯಾ ಚಬುಲ್ಲ, ಟರ್ನೇಲಿಯಾ ಕೆಟ್ಟಪ್ಪ, ಟರ್ನೇಲಿಯಾ ಅರ್ಜುನ ಅಂತ. ಇದರಲ್ಲಿ ಟರ್ನೇಲಿಯಾ ಕೆಟ್ಟಪ್ಪ ಇದು. ಈ ಮರದಲ್ಲಿ ಸೆನ್ ಮಹಾತ್ಮ ವಾಸವಾಗುತ್ತಾರೆ ಅಂತ ಯಾರೇ ಆಗಲಿ ಈ ಮರವನ್ನು ಯಾರು ಕಡಿಯಲ್ಲ. ಇದು ಕಡಿಯಲ್ಲ. ಮತ್ತು ಅಳಲೆಕಾಯಿ ಅಂತೀವಲ್ಲ, ಟರ್ನೇಲಿಯಾ ಚಬುಲ್ಲ, ಅದನ್ನು ಸಹ ಯಾರು ಕಡಿಯಲ್ಲ. ಇದು ಟರ್ನೇಲಿಯಾ ಅರ್ಜುನ ಅಂತೂ ಮತ್ತಿ ಮರ, ಅದು ಕಡಿದು ವಾಸಗಳಿಗೆ, ಮನೆಗಳಿಗೆ ಎಲ್ಲ ಉಪಯೋಗಿಸ್ಕೊತಾರೆ. ಆದರೆ ಯಾವುದೇ ಕಾರಣಕ್ಕೆ ಈ ಮರಗಳನ್ನು, ಈ ಎರಡು ಮರ ಕಡಿಯಲ್ಲ. ಕಾರಣ ಅದರಲ್ಲಿ ದೈವ ಮರ ಅಂತಾರೆ. ದೇವರು ವಾಸಿಸ್ತಾರೆ, ಅದಕ್ಕೆ ವಾಸ ಮಾಡುವಂತಹ ಸ್ಥಳ ಇದು ಅಂತ ಈ ಮರಲ್ಲಿ ಯಾರು ಕಡಿಯಲ್ಲ. ಇದರಲ್ಲಿ ಈ ಒಂದು ಬಾರ್ಕ್ ಅಂದರೆ ಆ ತೊಗಟು, ಆ ಒಂದು ಎಲೆ ಮತ್ತು ಇದರಲ್ಲಿ ಕಾಯಿ ಬರ್ತದೆ. ಆ ಕಾಯಿಗಳನ್ನು ನಮ್ಮಲ್ಲಿ ಅನೇಕ ಕಾಯಿಲೆಗಳಿಗೆ ಒಂದು ದಿವ್ಯ ಔಷಧಿ ಆಗುತ್ತೆ. ಇದರ ಕಾಯಿಲ್ಲ, ಇದು ಸೀಸನ್ ಅಲ್ಲ. ಇದೇನಪ್ಪ ಅಂದರೆ ನಮ್ಮಲ್ಲಿ ತ್ರಿಕಟಿಕ ಅಂತಾರೆ. ಈ ತ್ರಿಫಲ ಅಂದಾಗ ಇದು ಬೆಟ್ಟನೆಲ್ಲಿಕಾಯಿ ಮತ್ತು ಈ ಅಳಲೆಕಾಯಿ, ಈ ಮೂರು ಸೇರಿ ತ್ರಿಫಲ ಅಂತ ನಮ್ಮ ಆಯುರ್ವೇದಿಕ್ ಇದರಲ್ಲಿ ಚೂರ್ಣಗಳು ಸಿಗ್ತವೆ. ಈ ತ್ರಿಫಲ ಎಲ್ಲ ಕಾಯಿಲೆಗಳು, ಸರ್ವ ರೋಗಕ್ಕೂ ಅದು ಮದ್ದಾಗುತ್ತೆ. ಆದರೆ ಈ ಕಾನ್ಸ್ಟಿಪೇಷನ್ ಅಂತಾರಲ್ಲ, ಈ ಮಲಬದ್ಧತೆ, ಈ ಪೈಲ್ಸು, ಈ ಗುದದ್ವಾರದಲ್ಲಿ ಅನೇಕ ರೀತಿಯ ಗಾಯಗಳಿಗೂ ಇದೆಲ್ಲ ಬಂದಾಗ, ಒಸಡಲ್ಲಿ ರಕ್ತ ಬರೋದು, ಇವಕ್ಕೆಲ್ಲನೂ ಆ ಒಂದು ಚೂರ್ಣವನ್ನು ಸೇವನೆ ಮಾಡೋದ್ರಿಂದ ಆ ಒಂದು ಕಾಯಿಲೆಗಳು ವಾಸಿ ಆಗ್ತವೆ. ಸ್ನೇಹಿತರೆ, ಇಂತಹ ದೊಡ್ಡ ಮರಗಳು ಪ್ರಕೃತಿಯಲ್ಲಿ ನಾವು ಬೆಳೆಸಬೇಕು. ಇವನ್ನು ಬೆಳೆಸೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಸಕಾಲಕ್ಕೆ ಮಳೆ, ಬೆಳೆ ಇವೆಲ್ಲ ಆಗ್ತವೆ. ಯಾವಾಗ ಈ ಮರಗಳು ಇರಲ್ವೋ, ಭೂಮಿ ತಾಪಮಾನ ಜಾಸ್ತಿಯಾಗಿ ಆ ಒಂದು ಮಳೆ ಸಹ ಬರಲ್ಲ. ಆದರೆ ಈ ಗಿಡ ಮರ ಬೆಳೆಸೋದ್ರಿಂದ ನಮಗೆ ಉಪಯೋಗಗಳು ಜಾಸ್ತಿ ಇರ್ತವೆ. ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ, ಯಾವ ಗಿಡ ಮರ ಎಲ್ಲ ಬೆಳೆಸಿ ಅದನ್ನು ಕಡಿಬಾರದು. ನೋಡಿ, ಇದು ನಮಗೆ ಇಂಥ ಉಪಯೋಗಗಳಂದರೆ ಅಷ್ಟಿಷ್ಟಲ್ಲ. ಇದು ಪ್ರಕೃತಿ ಕೊಡುವಂತಹ ಕೊಡುಗೆಗಳು. ಇದನ್ನು ಉಪಯೋಗಿಸ್ಕೊಂಡು ನಾವು ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರೊಂದು ಹಣ್ಣು ಅಥವಾ ಕಾಯಿ ಬಂದಾಗ ತೋರಿಸಲಾಗುತ್ತದೆ. ನಮಸ್ಕಾರ.